ಓವರ್ಟೇಕ್ಗೆ ಯತ್ನಿಸಿ ಅಪಘಾತವಾಗಿದೆ. i20 ಕಾರು ಧಗಧಗ ಹೊತ್ತಿ ಉರಿದಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಕಾರು ಹೊತ್ತಿ ಉರಿದಿದೆ. ಕಾರಿನಲ್ಲಿದ್ದ ಮೂವರ ಪೈಕಿ ಓರ್ವ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಾಯ ಆಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರದಲ್ಲಿ ನಡೆದಿರುವಂತಹ ಅಪಘಾತ ಇದೆ. ಚಾಲಕನ ನಿಯಂತ್ರಣ ತಪ್ಪಿ i20 ಕಾರು ಡಿವೈಡರ್ಗೆ ಡಿಕ್ಕಿ ಆಗಿದೆ. ಅಪಘಾತದ ರಭಸಕ್ಕೆ ರಸ್ತೆಗೆ ಹಾರಿ ಬಿದ್ದಿದ್ದಾರೆ 30 ವರ್ಷದ ಯುವಕ. ಕಾರಿನೊಳಗೆ ಸಿಲುಕಿದ್ದ ಇಬ್ಬರ ಪೈಕಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ನವೀನ್ ಪವನ್ಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹೊತ್ತಿ ಉರಿತಾ ಇದ್ದಂತೆ ಬೆಂಕಿಯನ್ನ ನಂದಿಸುವಂತ ಹರಸಾಹಸವನ್ನ ಅಗ್ನಿಶಾಮಕ ದಳದವರು ಮಾಡಿದ್ರು. i20 ಕಾರು ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿ ಆಗಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಾರು ಹೊತ್ತಿ ಉರಿತಾ ಇದೆ ಅಂತೇಳಿ. ಕಾರಿನಲ್ಲಿ ಸಿಲುಕಿದ್ದ ಇಬ್ಬರ ಪೈಕಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎನ್ನುವಂತ ಮಾಹಿತಿ ಇದೆ. ಇನ್ನುಳಿದ ಇಬ್ಬರು ಗಾಯಾಳುಗಳನ್ನು ನವೀನ್ ಮತ್ತು ಪವನ್ ಅಂತೇಳಿ ಅವರ ಹೆಸರು ಸದ್ಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಡಿವೈಡರ್ಗೆ ಡಿಕ್ಕಿಯಾಗಿ ಕಾರು ಪಲ್ಟಿ ಆಗುತ್ತೆ. ಆ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಸಚಿನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಗಮನಿಸ್ತಾ ಇದ್ವಿ ಘಟನೆಯ ಭೀಕರತೆ ಎಷ್ಟಿತ್ತು ಅಂತೇಳಿ. ಒಂದೊಂದು ದೃಶ್ಯಗಳು ಸಾರಿ ಹೇಳ್ತಾ ಇವೆ. ಹೆಂಗ್ ಈ ಅಪಘಾತ ಸಂಭವಿಸಿತು, ಸದ್ಯ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಮೃತಪಟ್ಟವರ ಗುರುತೇನಾದ್ರೂ ಸಿಕ್ಕಿದೆಯಾ, ಹೇಗೆ? ಖಂಡಿತ ಸಂಪತ್, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರ ಬಳಿ ನಡೆದಂತಹ ಘಟನೆ. ಏನು ಎದುರಿಗೆ ಬಂದಂತ ಒಂದು ವಾಹನವನ್ನ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ i20 ಕಾರ್ನ ಚಾಲಕ ಏನು ರಭಸವಾಗಿದ್ದ ಆ ಒಂದು ಸಂದರ್ಭದಲ್ಲಿ ಎದುರಿನಿಂದ ಮತ್ತೊಂದು ವಾಹನ ಬರುತ್ತೆ. ಆ ಒಂದು ವಾಹನವನ್ನು ತಪ್ಪಿಸಲಿಕ್ಕೂ ಹೋಗಿ ಮಧ್ಯದ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿರೋ ಪರಿಣಾಮ ಕಾರ್ ಅಲ್ಲಿಂದ ಪಲ್ಟಿ ಆಗಿರ್ತಕ್ಕಂಥದ್ದು. ಪಲ್ಟಿಯಾಗಿ ಏನು ಕಾರು ಹೋಗ್ತಾ ಇತ್ತು ಆ ಒಂದು ತನ್ನ ದಿಕ್ಕನ್ನೇ ಬದಲಿಸಿ ತಿರುಗಿ ಮತ್ತೊಂದು ರಸ್ತೆಗೆ ಬಿದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಡಿಕ್ಕಿಯ ರಭಸಕ್ಕೆ ಕಾರು ಒತ್ತಿ ಉರಿದಿರ್ತಕ್ಕಂಥದ್ದು. ಏನು ಕಾರಿನಲ್ಲಿ ಮೂವರು ಸ್ನೇಹಿತರು ಪ್ರಯಾಣ ಬೆಳೆಸ್ತಾ ಇದ್ರು. ಇಬ್ಬರು ಈಗಾಗಲೇ ಏನು ಚಿಕಿತ್ಸೆ ಪಡಿತಿದ್ರೆ, ಓರ್ವ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಯಾವಾಗ ಕಾರಿಗೆ ಬೆಂಕಿ ಹತ್ತುತ್ತೋ ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಕಾರ್ನೊಳಗಡೆ ಇರ್ತಾರೆ. ಒಬ್ಬನನ್ನ ರಕ್ಷಣೆ ಮಾಡಲಾಗುತ್ತೆ. ಆದ್ರೆ ಇನ್ನೊಬ್ಬ ದುರದೃಷ್ಟ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪನೆ. ನವೀನ್ ಮತ್ತೆ ಆತನ ಸ್ನೇಹಿತನನ್ನ ಈಗಾಗಲೇ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಕೂಡ ಬಂದು ಈಗಾಗಲೇ ಕಾರನ್ನ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿದ್ದಾರೆ. ಈ ಸಂಬಂಧ ಬಾಣಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದೆ. ಮೃತಪಟ್ಟಂತ ವ್ಯಕ್ತಿ ಏನೋ ಮೂಲತಃ ಆರ್ನಳ್ಳಿಯವನು ಅನ್ನೋದು ಗೊತ್ತಾಗಿದೆ. ಆತನ ಹೆಸರು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಪೊಲೀಸರು ಕೂಡ ಈಗ ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಸಚಿನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.